ಇವತ್ತು ಜಿಬು ಸಿಂಬಲ್ಸ್ ಭಾಗವಾಗಿ ಒಂದು ಭರೋಸಾ ಬಗ್ಗೆ, ಭರೋಸಾ ಇಲ್ಲಾಂದ್ರೆ ಆಸೆ. ಸೊ ಹೋಪ್ ಹೋಪ್ ಅಂತ ಹೇಳ್ತೀವಲ್ಲ ಇಂಗ್ಲೀಷಲ್ಲಿ ಹೋಪ್ ಅಂತ, ಅದು ಅದಕ್ಕೂ ಸಂಬಂಧಿತ ಸಿಂಬಲ್ ತೋರಿಸ್ತೀನಿ. ಫಸ್ಟು ಸಿಂಬಲ್ ನೋಡ್ಕೊಳ್ಳಿ, ತದನಂತರ ನಾವು ಚರ್ಚೆ ಮಾಡೋಣ. ನೋಡಿದ್ರಾ? ಕಾಣಿಸ್ತಾ ಇದೆಯಾ? ಹಾ, ಕಾಣ್ತಾ ಇದೆ ಗುರುಜಿ. ರೈಟ್ ರೈಟ್ ನೋಡ್ಕೊಳ್ಳಿ. ಈ ಸಿಂಬಲ್ನು ಬರ್ಕೊಂಡ ವಿಧಾನ, ಇದಕ್ಕೂ ಒಂದು ಪದ, ಒಂದು ಮಂತ್ರ ತರ ಕೊಟ್ಟಿರೋದು ಸತಿ. ಸತಿ ಅದು ಪದ. ಆಯ್ತಾ? ಸಿಂಬಲ್ ನೋಡ್ಕೊಳ್ಳಿ ಹೇಗಿದೆಯೋ. ಈ ಸಿಂಬಲ್ ಅನ್ನು ಬರ್ಕೊಂಡೋದ್ರಲ್ಲಿ ಯೆಲ್ಲೋ ಕಲರ್ ಉಪಯೋಗಿಸ್ಬೇಕು ನೀವು. ಆಯ್ತಾ? ಆಮೇಲೆ ಜೊತೆಗೆ ಅದ್ಭುತ ಜೆಮ್ ಸ್ಟೋನ್ ಏನ್ ಗೊತ್ತಾ? ಕ್ಲಿಯರ್ ಕ್ವಾರ್ಟ್ಜ್ ಅದಿದ್ರೆ ಅದನ್ನು ಉಪಯೋಗಿಸ್ಕೊಳ್ಳಿ. ಇದು ಈ ಸಿಂಬಲ್ನು ನೋಡುವಾಗಲಿ, ಈ ಕ್ಲಿಯರ್ ಕ್ವಾರ್ಟ್ಜ್ ಆಗಲಿ, ಈ ಹೋಪ್ ಅಂತ ಇದಕ್ಕೂ ತುಂಬಾ ಉಪಯೋಗ. ಹೋಪ್ ಅನ್ನೋದು ಭರೋಸಾ ಅಂದ್ರೆ ಆಸೆ. ಅದೇನಂತ ನಾನು ಹೇಳ್ತೀನಿ. ಆಸೆ ಇಲ್ಲದೆ ನಾವು ಬದುಕಕ್ಕಾಗಲ್ಲ, ಆಸೆ ಇಲ್ಲದೆ ಜೀವನ ಮಾಡೋಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಮೇಲೆ ನಾವು ಆಸೆ ಇಟ್ಕೊಂಡಿರ್ತೀವಿ. ನಾನು ಉದ್ಧಾರ ಆಗ್ತೀನಿ, ನಾನು ಚೆನ್ನಾಗಿ ಆಗ್ತೀನಿ, ನಾನು ಚೆನ್ನಾಗಿ ಮುಂದಕ್ಕೆ ಹೋಗ್ತೀನಿ ಅಲ್ವಾ, ನಾನು ಸ್ಪಿರಿಚುವಲ್ ಆಗಿ ಗ್ರೋ ಆಗ್ತೀನಿ, ನಾನು ನನ್ನ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತೀನಿ. ಪ್ರತಿಯೊಂದು ಆಸೆನೇ ಅದೆಲ್ಲ. ಆಸೆ ಇಲ್ಲ ಜೀವಿ ಅಂದ್ರೆ ಮಾನವನ ಆಶಾ ಜೀವಿ. ಆಸೆ ಇಲ್ಲದೆ ಮುಂದಕ್ಕೆ ಹೋಗಾಗತ್ತಾ? ನಾನು ಒಳ್ಳೆ ಸಂಬಂಧಗಳು ಮಾಡ್ಕೊತೀನಿ, ಒಳ್ಳೆ ಫ್ರೆಂಡ್ಸ್ ಮಾಡ್ಕೊತೀನಿ, ಪ್ರತಿಯೊಂದು ಆಸೆನೇ. ಒಂದು ಹಣಕಾಸು ನಾನು ಸಂಪಾದನೆ ಮಾಡ್ತೀನಿ, ಒಂದೇ ಫ್ರೆಂಡ್ಸ್ ಸಂಪಾದನೆ ಮಾಡ್ತೀನಿ, ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊತೀನಿ, ನಾನು ಒಂದು ಒಳ್ಳೆ ಜಾಬ್ ಸಾಧಿಸ್ತೀನಿ, ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀನಿ, ನಾನು ಅತಿ ಎತ್ತರ, ಅತಿ ಹೈಟ್ಸ್ ರೀಚ್ ಆಗ್ತೀನಿ, ಎಷ್ಟೋ ಜನಕ್ಕೆ ಸಹಾಯ ಮಾಡ್ತೀನಿ, ದುಡ್ಡಿಲ್ಲ ಅಂದ್ರೆ ದುಡ್ಡು ಇಲ್ಲವ್ರಿಗೆ ದುಡ್ಡು ಹೆಲ್ಪ್ ಮಾಡ್ತೀನಿ, ಜ್ಞಾನ ಹೇಳ್ಕೊಡ್ತೀನಿ. ಪ್ರತಿಯೊಂದು ಆಸೆದಿಂದನೇ ಜೀವನ ಮಾಡೋದು. ಆಸೆ ಇಲ್ಲದೆ ಏನೂ ಆಗೋದಿಲ್ಲ. ಅದಕ್ಕೆ ಆ ಆಶಯವನ್ನು ಹೆಚ್ಚು ಮಾಡೋಕ್ಕೆ, ಸರಿ ಮಾಡೋಕ್ಕೆ ಇಂಥ ಒಂದು ಸಿಂಬಲ್ ನಮಗೆ ತುಂಬಾ ಉಪಯೋಗ ಆಗತ್ತೆ. ನಮ್ಗಿರುತ್ತೆ ಸಂಕಲ್ಪಗಳಿದೆ, ನಮ್ಮಲ್ಲಿ ಮನೋಶಕ್ತಿ ಹೆಚ್ಚಿದೆ, ಆತ್ಮ ಸಾಮರ್ಥ್ಯ ಹೆಚ್ಚಿದೆ. ಜೊತೆಗೆ ಇಂಥ ಸಿಂಬಲ್ನ ಬಳಸ್ಕೊಂಡು ಎಲ್ಲಿ ಬೇಕಾದ್ರೆ ಡಿಸ್ಪ್ಲೇ ಮಾಡ್ಕೊಳ್ಳಿ, ಬರ್ಕೊಂಡು ಇಟ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ ನಿಮ್ಮ ಇಷ್ಟ. ಆದರೆ ಇದು ಯೆಲ್ಲೋ ಕಲರಿಂದ ಬರೀಬೇಕಾಗತ್ತೆ. ಇದು ಉಪಯೋಗಿಸಿದ್ರೆ ಸಾಕು, ಇದೊಂಥರ ನಮ್ಮ ಸುತ್ತು ಒಂದು ಅದ್ಭುತವಾದ ನಮ್ಮಲ್ಲೇ ಧನಾತ್ಮಕತೆ ಹೆಚ್ಚು ಮಾಡುತ್ತೆ ಹೇಳ್ಬೇಕಾದ್ರೆ. ಓಕೆ, ಹೆಚ್ಚು ಮಾಡಿ ಅದ್ಭುತ ಫಲಿತಗಳು ಕೊಡುತ್ತೆ. ಆಯ್ತಾ? ನಮ್ಮಲ್ಲಿ ಆಶಾವಾದವನ್ನು ಹೆಚ್ಚು ಮಾಡುತ್ತೆ. ಒಳ್ಳೆ ಒಳ್ಳೆ ಫಲಿತಗಳು ನಮ್ಮಿಂದ ತರೋದಕ್ಕೆ ಹೆಲ್ಪ್ ಆಗತ್ತೆ ಅಲ್ವಾ? ಅನ್ಕಂಡೀಷನಲ್ ಆಗಿ ಲವ್, ಆಕ್ಸೆಪ್ಟೆನ್ಸು, ಸ್ವೀಕಾರ ಮಾಡೋದಾಗ್ಲಿ, ಪ್ರೇಮ ಆಗಲಿ, ಮತ್ತೆ ಕ್ಲಾರಿಟಿ, ಒಂಥರ ನಮ್ಮ ಮೈಂಡ್ ಒಳಗಡೆ ಫುಲ್ ಕ್ಲಾರಿಟಿ, ಇವೆಲ್ಲನ ಹೆಚ್ಚು ಮಾಡುತ್ತೆ. ಈ ಸಿಂಬಲ್ ಅಷ್ಟು ಎಂಕರೇಜ್ ಮಾಡುತ್ತೆ ಇದು. ಓಕೆ, ಒಳ್ಳೆ ಎಂಕರೇಜ್ಮೆಂಟು. ಆಯ್ತಾ? ಯಾವುದೇ ಒಂದು ಕಷ್ಟ ಸಮಯದಲ್ಲಿ, ಚಾಲೆಂಜಿಂಗ್ ಟೈಮ್ಸ್ ಬರುತ್ತಲ್ಲ, ಆ ಟೈಮಲ್ಲಿ ಸಹ ನಮಗೆ ಒಳ್ಳೆ ಮೋಟಿವೇಶನ್ ಕೊಡುತ್ತೆ ಸಿಂಬಲ್ ಇದು. ಹೋಪ್ ಇದ್ರೆ ಮೋಟಿವೇಶನ್ ಇರ್ತದೆ. ಯಾವುದೇ ಕಷ್ಟಗಳಿದ್ರೂ ನಮ್ಗೊಂದು ಹೋಪ್ ಇರುತ್ತೆ ನೋಡಿ. ಯಾವುದೋ ಒಂದು ಸಣ್ಣ ಹೋಪ್ ಇದ್ರೂ ಅದು ನಮಗೆ ಎಂಕರೇಜ್ಮೆಂಟ್ ಕೊಟ್ಟು ಮುಂದಕ್ಕೆ ತಗೊಂಡು ಹೋಗ್ತದೆ. ಅದು ನಾವು ಗಮನಿಸ್ತಾ ಇರ್ತೀವಿ ಎಷ್ಟೋ ಸರಿ ನಮ್ಮ ಲೈಫಲ್ಲಿ. ಆಯ್ತಾ? ಆ ರೀತಿಯಲ್ಲಿ ಮಾಡತ್ತೆ. ಈ ಸಿಂಬಲ್ ತುಂಬಾ ಹೆಲ್ಪ್ ಆಗುತ್ತೆ. ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಈ ಸಿಂಬಲ್? ಹೀಲರ್ಸ್ ಅಂದ್ರೆ ಸ್ವಚ್ಛತೆ, ಅಂದ್ರೆ ಆರೋಗ್ಯವನ್ನು ಸ್ವಸ್ಥ ಮಾಡ್ತಾರೆ ನೋಡಿ ಅವರು, ಟೀಚರ್ಸು, ಆ ಸ್ಪಿರಿಚುವಲ್ ಪಾತಲ್ಲಿರುವಂಥವ್ರು ಎಲ್ಲರಿಗೂ ಈ ಮುದ್ರೆ, ಈ ಪರ್ಟಿಕ್ಯುಲರ್ ಸಿಂಬಲು, ಚಿಹ್ನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಯ್ತಾ? ಮತ್ತೆ ಎಸ್ಪೆಷಲಿ ಈ ಕ್ಲಾಸ್ ರೂಮ್ಸ್ ನಡೆಸೋರು, ಸ್ಟಡಿ ರೂಮ್ಸು, ಹೀಲಿಂಗ್ ಸ್ಪೇಸಸ್ಸು, ಅಂದ್ರೆ ಒಂಥರ ಹೀಲಿಂಗ್ ಸೆಂಟರ್ಸ್ ಇರ್ತಾವಲ್ಲ, ನಮ್ಮ ಮಾತಾರ್ ಫೌಂಡೇಶನ್ ತರ ಹೀಲಿಂಗ್ ಸೆಂಟರ್ಸು. ಇಂಥವೆಲ್ಲದಕ್ಕೂ ಈ ಸಿಂಬಲು ತುಂಬಾ ಹೆಲ್ಪ್ ಆಗುತ್ತೆ. ಡಿಸ್ಪ್ಲೇ ಮಾಡ್ಬೋದು ನೀವು ಅಂತ ಸೆಂಟರಲ್ಲಿ. ಡಿಸ್ಪ್ಲೇ ಮಾಡಿದ್ರೆ ನಿಮಗೂ ಒಳ್ಳೆ ಫಲಿತ ಸಿಗತ್ತೆ. ಆಮೇಲೆ ಈ ಸಿಂಬಲ್ ಉಪಯೋಗಿಸ್ಕೊಂಡ್ರೆ ನಿಮ್ಗೆ ಹೈಯರ್ ಗೈಡೆನ್ಸ್ ಸಿಗತ್ತೆ. ಹೈಯರ್ ಗೈಡೆನ್ಸ್ ಅಂದ್ರೆ ನಿಮ್ಮ ಪೂರ್ಣಾತ್ಮದ ಆ ಗೈಡೆನ್ಸ್ ನಿಮಗೆ ತುಂಬಾ ಸಿಗತ್ತೆ. ಅದೇ ರೀತಿಯಲ್ಲಿ ಎಲ್ಲಾ ವಿಷಯಗಳು, ನಮ್ಮ ಲೈಫಲ್ಲಿ ಎಲ್ಲಾ ವಿಷಯಗಳು ನಾವು ಭರೋಸದಿಂದ, ಆಶೆಯಿಂದ ಜೀವನ ಮಾಡೋಂಥ ಅವಕಾಶ ಇದು ಕೊಡುತ್ತೆ. ನಮ್ಮಲ್ಲಿ ಹೆಚ್ಚು ಧನಾತ್ಮಕನ ಹೆಚ್ಚು ಮಾಡೇ ಮಾಡ್ತದೆ ಈ ಸಿಂಬಲ್. ಅಂತ ಅದ್ಭುತ ಸಿಂಬಲ್ ಇದು. ಹೋಪ್ ಅಂತ, ಭರೋಸಾ ಅಂತ. ಈ ಸಿಂಬಲ್ ಎಲ್ಲರೂ ಬಳಸ್ಕೊಳ್ಳಿ ಅಂತ ನಾನು ನಿಮ್ಗೆಲ್ಲರಿಗೂ ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಸಿಂಬಲ್ ಅನ್ನು ಬಳಸ್ಕೊಳ್ಳಿ. ಆಯ್ತಾ?